ರಕ್ತದ ರುಚಿ ಹೆಚ್ಚಿದಂಗೆ. ಹೀಗಾಗಿ ಜಗದಲ್ಲಿದ್ದಂಥ ತೈಲ ಬಾವಿಗಳಿದ್ದಾವೆ, ತೈಲದ ದೇಶಗಳಿದ್ದಾವೆ. ಪಾಪ ಅಲ್ಲೇ ಅವರು ಸಹಜವಾಗಿ ಶ್ರೀಮಂತಿಗೆ ಬಂದು ನೈಸರ್ಗಿಕವಾಗಿ, ಆದರೆ ಅವ್ರಿಗೆ ಆ ಶಕ್ತಿ ಗೊತ್ತಿಲ್ಲ. ನೋಡಿ ನಮ್ಮಲ್ಲಿ ಗಾದೆ ಮಧ್ಯ ಹೇಳ್ತಾರೆ, ಹೇಳ್ಯಾರ ಮೊದಲ ನಮ್ಮ ಅಜ್ಜಗಳು ಸಣ್ಣಾಗಿದ್ದಾಗ ಕಾಟೇವಾಡ ಕುದುರೆ ಭಾಳ ಪ್ರಸಿದ್ಧ. ಕಾಟೇವಾಡ ಕುದುರೆಗಳು, ಕಾಟೇವಾಡಕ್ಕೆ ಹೋಗಿ ಕುದುರೆ ತರಕ್ಕೆ ಹೋದ್ರೆ ಇಲ್ಲಿದ್ದ ಈ ಜನರು ಹೋದ್ರೆ ಆಗ ಅಲ್ಲಿ ಕೇಳ್ತಿರೋದು ಕುದುರೆ ಮಾರೋ ಗಳಿಸಿದ್ದು ನಿಂದು, ನಿಮ್ಮ ಅಪ್ಪಂದು ಅಥವಾ ನಿಮ್ಮ ಪೂರ್ವಜರದು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಂದಲ್ಲಿ ತೋಳಿದ್ರೆ ಒಬ್ಬ ಕುದುರೆ ಅಂತ ಹೇಳ್ತೀರಂತ. ನಮ್ಮ ಅಜ್ಜಂದು ನಮ್ಮ ಅಪ್ಪಂದು ಅಂದ್ರೆ ಆಗ ರೇಟ್ ಹೇಳ್ತಿರಂತ. ಹಂಗೆ ಅವ್ರಿಗೆ ಗೊತ್ತೇ ಇಲ್ಲ, ಬೆಲೆ ಇರ್ತಿರೋದು. ಎಣ್ಣೆ ಬೆಲೆ ಗೊತ್ತಿಲ್ಲ ಅಲ್ಲಿ ಲೋಕಲ್. ನಮಗೆ ಎಲ್ಲ ದೇಶಗಳಿಗೆ, ವಿಶೇಷ ಎಣ್ಣೆ ದೇಶಗಳು, ಅರಬ್ ಕಂಟ್ರಿಗಳು, ಇಸ್ಲಾಮಿಕ್ ಸ್ಟೇಟ್ಗಳೆಲ್ಲವು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋಂಥ ಅಮೆರಿಕ ಶ್ರೀಮಂತ ಆಗಿಬಿಡ್ತು. ಇವತ್ತು ಎಲ್ಲ ದೇಶಕ್ಕೆ ಗೊತ್ತಾಗ್ಯದ ಶ್ರೀಮಂತಿಗೆ ಐತಂತೆ. ಇವತ್ತು ಇರಾನಿಗೆ ಗೊತ್ತಾಗ್ಯದ, ಚೀನಾಗೆ ಗೊತ್ತಾಗ್ಯದ. ಚೈನಾನು ಯಾಕೆ ಆಸಕ್ತಿ ತೊಗೊಳ್ತಾ ಇದೆಯಪ್ಪ ಅಂತಂದ್ರೆ ಇರಾನದ 90% ಎಣ್ಣೆ ಎಲ್ಲ ತಾನು ತೊಗೊಂಡೋಗಿಬಿಡ್ತಿರ್ತದೆ ಸ್ವೈ ರೇಟ್ದವ್ರು. ಅದಕ್ಕೆ ಶಸ್ತ್ರ ಕೊಟ್ಟರು ಅವ್ರು, ತೋರಿ ಶಸ್ತ್ರ ತೋರಿ ಬಡದಾರ ಸಾಯಲ್ ನೀವಲ್ಲ ಅಂತೇಳಿ. ಆ ಒಂದು ಶಸ್ತ್ರ ಕೊಟ್ಟಿದ್ದಕ್ಕೆ ಶಸ್ತ್ರ ತೊಗೊಂಡು ನಿಜವಾಗಿ ಹೋರಾಟ ಮಾಡಿದರು ಇರಾನಿಯನ್ಸ್. ಇರಾನಿಗಳಲ್ಲಿದ್ದಂಥದ್ದು ಸಹಜವಾಗಿ ನಮ್ಮನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಅಮೇರಿಕಾದ ಸೈನ್ಯದಲ್ಲಿ ಇದ್ದಿದ್ದೇನಪ್ಪ ಅಂತ ದುಡ್ಡಿಗಾಗಿ ಬಂದಂಥವ್ರು. ಸಿಕ್ಕಾಪಟ್ಟೆ ಪೇಮೆಂಟು, ಆರಾಮ್ ಬರೋದು, ಟೆಕ್ನಿಕಲಿ ತೊಗೊಂಡಿದ್ದೀವಪ್ಪ ನಾವು, ನಮಗೇನು ಹಾನಿ ಆಗೋದಿಲ್ಲ ಅನ್ನೋಂಥ ಮನೋಸ್ಥಿತಿ. ಆದರೆ ಯಾವಾಗ ಈ ಕ್ಷಿಪಣಿಗಳು ಒಂದ್ರ ಮೇಲೆ ದಾಳಿ ಬಿದ್ದ ಅಮೇರಿಕಾದ ನೆಲೆಗಳನ್ನು ಹಾಳು ಮಾಡಲಿಕ್ಕೆ ಇತ್ತು, ಆಗ ಗೊತ್ತಾಯ್ತು ಅಮೇರಿಕಾದ ವೀಕ್ ಅದಪ್ಪ ಅಂತ. ಅದೇನೋ ಐರನ್ ಟವರ್ ಅದು ಅಂತ ಹೇಳ್ತಾ ಇದ್ರು. ಕಥೆಗಳನ್ನ ಕಟ್ತಾ ಇದ್ರಲ್ಲ, ಇವತ್ತು ದಿವಸ ನಾವು ಕಥೆ ಕೇಳ್ತಾ ಇದ್ದಿದ್ರು. ಎಲ್ಲ ಕಥೆಗಳು ವಾಸ್ತವ ಕಥೆಗಳು ಅದಕ್ಕೆ ನಿಮಗೆ ಬಿಟ್ಟಿದ್ದೀವಿ, ಕಲ್ಲಿ ಕಾಣ್ತಾ ಇದ್ದಾವೆ. ಇಸ್ರೇಲ್ ಐರನ್ ಟೋಮ್ ಅದಲ್ಲಿ ಬಾಂಬ್ ಬೀಳೋದಿಲ್ಲ, ಏನೋ ಹೋಗೋದಿಲ್ಲ ಅಂತೇಳಿ. ಆದರೆ ಇವತ್ತು ಇಸ್ರೇಲ್ ವಿಲ ಒದ್ದಾಡ್ಲಿಕ್ಕತ್ತದ. ಆ ರೀತಿಯಾಗಿ ರಷ್ಯಾ ಮತ್ತು ಚೈನಾದ ಟೆಕ್ನಾಲಜಿ ಜೊತೆಗೆ ಧೈರ್ಯ, ಇದು ನಮ್ಮ ಇರಾನದ ಧೈರ್ಯ. ಇರಾನಿಯನ್ಸ್ ಎಲ್ಲ ಬಾಂಬ್ ತೊಗೊಂಡು ಕೊಂಡು ಕೊಟ್ಟವ್ರಿಗೆ ಯಾಕೆ ಎಣ್ಣೆ ಇತ್ತು ಇವ್ರಿಗೆ. ಇರಾನದಲ್ಲಿ ಎಣ್ಣೆ ಸಿಕ್ಕಾಪಟ್ಟೆ.